ಉಡುಪಿ ಜಿಲ್ಲಾ ಪೊಲೀಸ್ ಉಡುಪಿ ವಿಭಾಗದ ವತಿಯಿಂದ ಸಂತೆಕಟ್ಟೆ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹಕ್ಕೆ ಉಡುಪಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಡಾಕ್ಟರ್ ಕೆ ಅರುಣ್ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಎಸ್ಪಿ ಡಾಕ್ಟರ್ ಅರುಣ್ ಚಾಲಕರಿಗೆ ರಸ್ತೆ ಸುರಕ್ಷತೆಯ ಕುರಿತ ಕರಪತ್ರವನ್ನು ವಿತರಿಸಿ ಸಿಹಿ ತಿಂಡಿಯನ್ನು ನೀಡಿ ಜಾಗೃತಿಯನ್ನು ಮೂಡಿಸಿದರು. ಇದೇ ರೀತಿ ಜನವರಿ 17ರವರೆಗೆ ಪೊಲೀಸರು ವಾಹನ ಚಾಲಕರಿಗೆ ಚಹಾ ಸಿಹಿ ತಿಂಡಿಯನ್ನು ನೀಡಿ ಅರಿವು ಮೂಡಿಸಲಿದ್ದಾರೆ. ಸುಮಾರು 1000 ಕೇಸಸ್ ಆರ್ ಆಕ್ಸಿಡೆಂಟ್ ಕೇಸಸ್. ಆ 1000 ಕೇಸಸ್ನಲ್ಲಿ ಡೆತ್ಸ್ ಅರೌಂಡ್ 250. ಇಷ್ಟು ಜನ ಪ್ರತಿ ವರ್ಷನೂ ಡೆತ್ ಆಗ್ತಾ ಇದ್ದಾರೆ. ಇಟ್ ಈಸ್ ಬಿಕಾಸ್ ಆಫ್ ಹಲವಾರು ಕಾರಣಗಳಿದೆ. ಅದರಲ್ಲಿ ಮೇಜರ್ ಕಾರಣ ಇಸ್ ಡ್ರೈವರ್ ಬಿಹೇವಿಯರ್. ಆ ಡ್ರೈವಿಂಗ್ ಬಿಹೇವಿಯರು ಎಲ್ಲರಿಗೂ ಐದರ್ ಇಫ್ ಇಟ್ ಇಸ್ ಅ 2-wheeler ಆರ್ 4-wheeler ಆರ್ ಹೆವಿ ವೆಹಿಕಲ್ ಯಾವುದೇ ಇದ್ರೇನು ಆ ಡ್ರೈವಿಂಗ್ ಬಿಹೇವಿಯರ್ ಇಂದ ಬಹಳಷ್ಟು ಜನ ಡೆತ್ ಆಗ್ತಾ ಇದ್ದಾರೆ. ಮತ್ತೆ ಎರಡನೇದು ಅವರು ಸ್ಲೀಪ್ ಡಿಪ್ರೈವೇಷನ್ ಮತ್ತೆ ಡ್ರಿಂಕ್ಸ್ ಮಾಡಿ ಓಡಿಸೋದು. ಮೂರನೇದು ಈ ರೋಡ್ ಇಂಜಿನಿಯರಿಂಗ್ ಡಿಫೆಕ್ಟ್ಸ್ ಇಂದ. ಈಗ ನಮ್ಮ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ವಿ ಕ್ಯಾನ್ make efforts to address the third thing, road engineering defects ಎಲ್ಲೆಲ್ಲಿ ಇದೆಯೋ ಅದನ್ನು ನಾವು ಸರಿ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಹಲವಾರು ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಲಾಸ್ಟ್ ವರ್ಷ ಆಗಿರುವ ಎಲ್ಲ ಫೇಟಲ್ ಆಕ್ಸಿಡೆಂಟ್ಸ್ ಕೇಸಸ್ನಲ್ಲಿನೂ ಅವರು RC ಮತ್ತು DL ಅನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ನಾವು ಕಲಿಸಿದ್ವಿ. ಒಂದು 50% ಆಲ್ರೆಡಿ ಆಗಿದೆ, ಇನ್ನೊಂದು 50% ಆಗುತ್ತೆ. ವಿ ವಿಲ್ ಫಾಲೋ ಇಟ್ ಅಪ್. ಬಟ್ ದೋಸ್ ಆರ್ ಸಬ್ಸಿಕ್ವೆಂಟ್, ಆದರೆ ಮುಂದೆ ಆಗುವ ಎಫರ್ಟ್ಸ್, ಅದು ತದನಂತರ ಆಗುವ ಎಫರ್ಟ್ಸ್. ಅದಕ್ಕೆಲ್ಲದಕ್ಕಿಂತ ಅವೇರ್ನೆಸ್ ಭಾಳ ಇಂಪಾರ್ಟೆಂಟ್. ನೈಟ್ ಅಥವಾ ಎರ್ಲಿ ಮಾರ್ನಿಂಗ್ ಅಂದರೆ 2 o'clock ಗಾಡಿ ಓಡಿಸೋದು ಸ್ವಲ್ಪ ಕಡಿಮೆ, ಅಲ್ಲಿ ರೆಸ್ಟ್ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಯಾರ್ಯಾರು ಡ್ರೈವರ್ಸ್, ಲಾಂಗ್ ಡಿಸ್ಟೆನ್ಸ್ ಡ್ರೈವರ್ಸ್ ಇದ್ದಾರೆ. ಈಗ ಅರುಣ್ ಸಾಹೇಬರು ಬೇಕಾದಷ್ಟು ನಿಮಗೆ ವಿಚಾರ ತಿಳಿಸಿದರು. ಅದರಲ್ಲಿ ಅವ್ರ ಬಗ್ಗೆ ಅದರ ಹೆಚ್ಚಿಗೆ ಹೇಳುವಂಥದ್ದಿಲ್ಲ. ಒಂದು 2 ವಿಚಾರ ಬಗ್ಗೆ ಹೇಳೋದಂತ ಹೇಳಿದ್ರೆ, ಮೇಜರ್ ಆಕ್ಸಿಡೆಂಟ್ಸ್ ಹ್ಯಾಪನ್ಸ್ ಬಿಕಾಸ್ ಆಫ್ ಅದೇ ಇಂಜಿನಿಯರಿಂಗ್. ನಮ್ಮ ರೋಡ್ನಲ್ಲಿ ಏನು ನ್ಯೂನತೆಗಳಿದ್ದಾವೆ, ಎಲ್ಲೆಲ್ಲ ನಾವೀಗ ಇಲ್ಲಿ ಸಂತೆಕಟ್ಟೆಯಲ್ಲಿ ಏನಾಗಿದೆ ಅಂತ ಗೊತ್ತಾಗಿದೆ. ಅಲ್ಲಿ 1-2 ಕಡೆ ಇದು ಸಾಧಾರಣ ಇಲ್ಲಿ ಮಟ್ಟಿಗೆ ಉದಾಹರಣೆ. ಅದೇ ಥರ ನೀವು ಇಲ್ಲಿಂದ ತಲೆಯಿಂದೆಲ್ಲ ಹೋದರೂ ಕೂಡ ಅದಕ್ಕೆ ಲ್ಯಾಕ್ಸೈಟಿ ಆನ್ ದ ಪಾರ್ಟ್ ಆಫ್ ದ ಅಡ್ಮಿನಿಸ್ಟ್ರೇಷನ್. ಯಾಕೆಂದರೆ ಈಗ ನಾವೆಲ್ಲ ಸ್ವಲ್ಪ ಹೊರಗಡೆ ಸುತ್ತಿದ್ದವರು, ಅದಕ್ಕೆ ವಿಷಯ ಗೊತ್ತು ನಮಗೆ. ಸೊ ಅದಕ್ಕಾಗಿ ಅದರ ಬಗ್ಗೆ ಅವ್ರದ್ದು ಸ್ವಲ್ಪ ತಪ್ಪಿದೆ ಅಂತ ಹೇಳಿದೆ. ಯಾಕಂದರೆ ಅವ್ರಿಗೂ ಕೆಲವೆಲ್ಲ ಇದಿದೆ, ಕಷ್ಟ ಇದೆ ಆ ಪ್ರಶ್ನೆ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಸುಧಾರಿಸಣೆ ಆಗೋಲ್ಲ. ಬಟ್ ನಮ್ಮ ಹೊತ್ತಿಂದ ಏನಂತ ಹೇಳಿದ್ರೆ, ನಾವು ಸ್ವಲ್ಪ ರೋಡನ್ನು ಈಗ ನೋಡುವಾಗ ಸಾಹೇಬ್ ಹೇಳಿದಂತೆ ಹೂ ಇಸ್ ಆನ್ ದ ಲೆಫ್ಟ್, ಹೂ ಇಸ್ ಆನ್ ದ ರೈಟ್, ಯಾವ ಲೇನಲ್ಲಿ ಹೋಗಬೇಕು, ಮತ್ತು ಅದರಲ್ಲಿ ಅಲ್ಲಲ್ಲಿ ಕೆಲವು ಸೈನ್ ಬೋರ್ಡ್ಗಳಿದ್ದಾವೆ. ಇದರ ಬಗ್ಗೆ ಕೂಡ ನಮ್ಮ ಈ ಟ್ರಾಫಿಕ್ನವ್ರು ಸ್ವಲ್ಪ ಗಮನ ಹರಿಸ್ಬೇಕು. ಯಾಕಂದರೆ ಕೆಲವು ಕಡೆ ನೋಡ್ತೇವೆ ನಾವು, ಎಷ್ಟೋ ನಾವು ಇದು ಮಾಡಿದರೂ ಕೂಡ ಸಡನ್ನ ನಾವೆಲ್ಲ ಕಾರ್ ಓಡಿಸುವಾಗ ಆ ಕಡೆಯಿಂದ ರಿಕ್ಷಾ ಬರುತ್ತೆ, ಈ ಕಡೆಯಿಂದ ಸ್ಕೂಟರ್ ಬರುತ್ತೆ, ಕೆಲವು ಕಡೆ ಏನಿಲ್ಲ, ಲೆಫ್ಟ್ ರೈಟ್ ಏನಂತಿಲ್ಲ, ಒಟ್ಟಾರೆ ಹೋಗ್ತಾ ಇರೋದು. ಸೊ ಅಂಥ ಒಂದು ಇದರಲ್ಲಿ ಕೆಲವರಿಗೆ ಜ್ಞಾನದ ಕೊರತೆ ಇದೆ. ಅದರ ಬಗ್ಗೆ ತಾವೆಲ್ಲ ಸ್ವಲ್ಪ ಗಮನ ಹರಿಸ್ಬೇಕಂತ ಇದು ಕೇಳ್ಕೊಳ್ತಾ